ಗೈಸ್ ಬಜ್ಜಿ ಮಾಡ್ತಾ ಇದ್ದೀನಲ್ಲ, ಪಕೋಡ, ಆನಿಯನ್ ಪಕೋಡ. ಬೋರ್ ಆಯ್ತಾಯಿತ್ತು. ನಮ್ಮಮ್ಮ ಅನ್ನ ಸಿಗ್ತವ್ರೆ ಮಧ್ಯಾಹ್ನ ಬೇಕಕ್ಕೆ ಕಾಯಿದೆ. ಪಕೋಡ ಬೇಯ್ತಾ ಇದೆ. ಒಂದು ಒಬ್ಬೆ ಆಯಿತು. ಆಚೆ ಮಳೆ ಬರೋ ಸೌಂಡ್ ಬರ್ತಿದ್ರಿಂದ ಆಚೆ ಹೋಗ್ತೀನಿ. ಈಗ ಜೋರಾಗಿ ಸೌಂಡ್ ಆಯಿತು. ಫುಲ್ಲು ಮಳೆ ಗೈಸ್. ಈಗ ಜಸ್ಟ್ ಜೋರಾಗಿ ಸ್ಟಾರ್ಟ್ ಆಯಿತು. ಫುಲ್ ಸೆಕೆ ಆಗ್ತಿತ್ತು. ಒಟ್ಟಿನಲ್ಲಿ ಬರೋ ಥರನೇ ಇತ್ತು. ಜೋರಾಗಿ ಬರ್ತೀವಿ. ಏನು ಕಷ್ಟ ಇದೆ ಮಳೆ ನೋಡಿ. ಎಷ್ಟೊಂದು ದಿನ ಹೋಗಿತ್ತು. ಸರಿಯಾಗಿ ಗೊತ್ತಾಯ್ತು ಅಲ್ವಾ ಕಿರಣ? ಸರಿಯಾಗಿ ಗೊತ್ತಾಯ್ತು ಮಳೆ. ಗೊತ್ತಾ ಇಲ್ವಾ? ಇಷ್ಟು ಮಳೆ ಬಂದಿರೋದೇ ಗ್ರೇಟ್. ಇವಾಗ ಸ್ವಲ್ಪ ಜೋರಾಗಿ ಬರಲಪ್ಪ. ಗೈಸ್ ಮುನಿಯಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಅಜ್ಜಿ, ನಮ್ಮ ಮಮ್ಮಿ, ನಾನು. ಬನ್ನಿ ಹೋಗೋ. ಮ್ಯಾಂಗೋ ಗಿಡದಲ್ಲಿ ಮ್ಯಾಂಗೋನೇ ಬಿಟ್ಟಲಿಲ್ಲ. ಹೋದ್ಸಲ ಬ್ಯಾಡ್ ಬೇಡ ಅನ್ನಂಗೆ ಬಿಟ್ಟಿದ್ದು. ಎಷ್ಟು ಮನೆಗಳಾಗವೆ ನೋಡಿ ಗೈಸ್. ಇದೆಲ್ಲ ಕಾಂಪೌಂಡ್ ಹಾಕ್ಬಿಟ್ಟವ್ರು. ನಾನು ಈ ಕಾಂಪೌಂಡಾಗ ಏನೋ ನೋಡೇ ಇಲ್ಲ. ಇಷ್ಟು ಹೊತ್ತಲು ಸೋರ್ ನೋಡಿ. ಅಲ್ಲೂ ಪೂಜೆ ಮಾಡ್ತೀವಿ. ಬೇನ್ ಚೇರೆಲ್ಲ ಹಾಕೋರು ನೋಡಮ್ಮ. ಇಲ್ಲ ಇಲ್ಲ ಕಣಮ್ಮ, ಜಾರಲ್ಲ. ಒಂದು ಕೈ ನಂಗೆ ಇಟ್ಕೊ ಹಿಂಗೆ. ಈ ಕಡೆ ಹೋಗ್ಬೇಡ, ಅಲ್ಲಿ ಮಮ್ಮಿ ಕಡೆಗೆ ನಡಿ. ಇಲ್ಲೇನು ಜಾರಲ್ಲ ನೋಡು. ಬಂದವ್ರಿಗೆ ಚೇರು ಇನ್ನೊಂದು 4 ಹಾಕ್ಬಿಟ್ಟಿದ್ರೆ ಯಾರು ಹಾಕ್ಸರ್. ಕಾಂಪೌಂಡ್ ಮಾಡಿಸಿದ್ದಾರೆ, ಹಾಕಿಸ್ಬೇಕು. ಹೆಂಗಿತ್ತು ದೇವಸ್ಥಾನ ಇವಾಗ ನೋಡೋಕ್ಕೇನೆ ಒಂಥರ ಡಿಫ್ರೆಂಟ್ ಆಗ್ಬಿಟ್ಟು. ಕೂತ್ಕೊಂಡ್ಬಿಡ್ತಾ ಎಲ್ಲ ತಳ್ಳೆದೋಗಿದೆ. ಇದು ಮಾತ್ರ ಬೇರೆ ಕೊಟ್ಟಿರೋದು ನೋಡಮ್ಮ. ಪರವಾಗಿಲ್ಲ ಈಗ ಹೊಡ್ಕೊಂತಾರಂಗದೆ. ಅಲ್ದೇ ವಾಲ್ದರು ಎರಡೂನೇ ಅದಲ್ಲ. ಅದು ತೆಗ್ದಾಕ್ಬಿಟ್ಟ ತಿರ್ಗೋಣಿರ ಎರಡೂನೇ. ತಿರ್ಗಾ ಒಬ್ಬನೇ ಬಂದು 2 ಕಡ್ದು ಎಲ್ಲಿ ಕಡ್ದು ಒಬ್ಬನೇ ಬಂದು ಒಯ್ದ ನೇತು ದಿನ ದಿಂಬಿಟ್ಟು ದಿನ ಆಲ್ರೆಡಿ ಎಲ್ಲ ಪೂಜೆ ಮಾಡೋಗೋರೆ. ಕೆಂಜಿರ್ವೇವು ಕಣಮ್ಮ, ಸರಿಯಾಗವೆ. ಇದಕ್ಕಂತ ಎಲ್ಲ ಮೆತ್ಕೊಂಬಿಟ್ಟವೆ ಪ್ರಸಾದಕ್ಕೆ. ರೆಡಿ ಮಾಡ್ತೈತೆ. ರಂಗೋಲಿ ಎಲ್ಲ ಹಾಕಿದ್ವಿ. ಸೆಕೆ ನೀರು. ಏನು ಮರ ಅದು? ಅದು ಏನು ಮರ? ಆಗಲೇ ಅದು ಹೇಳಿದ್ರಲ್ಲ, ಏನು ಮರ ಅದು? ಕೆಂಜಗದ ಮರ. ಹಾಂ,
ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಅಮ್ಮ ನೀನು ಇಲ್ಲಿಗೆ ಬರೋಕ್ಕಿಂತ ಮುಂಚೆಯಿಂದನೂ ಆಯ್ತು ದೇವಸ್ಥಾನ? ಹಾಂ, ಮುನಿಯಪ್ಪನ ದೇವಸ್ಥಾನ. ನೀನು ಮದುವೆ ಆಗೋಕ್ಕಿಂತ ಮುಂಚೆಯಿಂದನೂ ಆಯ್ತಾ ಅಂತಿದ್ದೀನಿ. ತೊರೆ ಒಳಗಿದ್ದ, ತೊರೆ ಒಳಗಿತ್ತು. ಇವಾಗ ಹಿಂದಕ್ಕೆ ಬಂದೈತಾ? ನೀರಿನಾಗೇನೆ ಅಕ್ಕಿ ತೊಳೆಯೋದು, ಅದೇ ನೀರು ತಂದು ಎಡೆ ಮಾಡೋದು ಎಲ್ಲ ಅಲ್ಲೇನು. ಅವಾಗ ತೊರೆ ಇಲ್ಲಿವರೆಗೂ ಹರಿತಿತ್ತು ದೇವಸ್ಥಾನದವರೆಗೂ. ಇವಪ್ಪ ನಡ್ತೋರೆಗೆ ಇದ್ದಿದ್ದು, ಇನ್ನು ಈಸ್ಕನ ಮ್ಯಾಗ ಈಚೆ ಗಿದ್ದಕ್ಕಾಗಿತ್ತು ತೊರೆ. ಹಾಂ ಹಾಂ, ಮುನಿಯಪ್ಪನ ದೇವಸ್ಥಾನನೇ ಮುಳಿಕೊಂಡು ಹೋಗೋದು. ದೀಪ ಅರ್ಧ ತೊರೆ ಒಳಗಿರೋದು. ಮುನೇಶ್ವರ ತೊರೆ ಹೋಗುವಾಗ ಇಷ್ಟಿಷ್ಟೇ ಆಗಲ್ಲ ದೀಪಗಳು ಅವಾಗ ಹಂಗೆ ಇರೋವು ನೋಡು. ಕೊಚ್ಕೊಂಡು ಹೋಗ್ತಿದ್ದೆ, ಅಷ್ಟು ಬಿಡುತ್ತಿರಲಿಲ್ಲ. ನಾವು ಬಂದು ಹೋಗಿ ಬಂದಾಗ ಆಶ್ಚರ್ಯ ಬಿಡಿದ್ವಿ. ಬಂದೆ ಬರ್ತೀನಿ ಅಂತ ಬಂದವಳು ನೋಡಿ, ಒಂದು ಸಲ ಕೂತಾಳೆ. ಎದ್ದೇಳಲ್ಲ, ಬರ್ಬೇಕು ದಾರಿ ಎದ್ದೇಳು. ಶಿವೆಲ್ಲ ಮಣ್ಣತ್ತದ ಚಪ್ಪೆಲ್ಲ ಎದ್ದೇಳು. ತಿಂಡಿ ತಿಸ್ಕೋ. ಏನಮ್ಮ ಕಡ್ಡಿ ಅಲ್ಲೇ ಉಳ್ಕಂತ ಓಲಿ ಬಿಡು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ವ್ಲಾಗ್ಸ್. ಸೊ ನಾವು ಇವತ್ತು ಎಲ್ಗೋಯ್ತಾ ಇದೀವಿ ಬಂಗಾರ? ಮಾಮಿ ದೇವಸ್ಥಾನ ಹೋಗಿ ಝೂಗೆ ಹೋಗ್ತಾ ಇದೀವಂತೆ. ಸೊ ಇವತ್ತು ನಾವು ಮೈಸೂರಿಗೆ ಹೊರಟಿದ್ದೀವಿ ಗಾಯ್ಸ್, ಚಾಮುಂಡಿ ಬೆಟ್ಟಕ್ಕೆ. ಹಂಗೆ ಪಾಪು ವಿಶ್ ಲಿಸ್ಟಲ್ಲಿ ತುಂಬ ದಿನದಿಂದ ಆಸೆ ಇದ್ದಿದ್ದು ಝೂ ನೋಡ್ಬೇಕಂತ. ಸೊ ಅವಳಿಗೋಸ್ಕರ ಝೂ ಇವತ್ತು. ಓಕೆ ಗೈಸ್, ಇವಾಗ 5:30ಗೆ ಮನೆ ಬಿಟ್ಟಿದ್ದೀವಿ. ಎಕ್ಸಾಕ್ಟ್ ಈಗ ಹೋಗ್ಬೇಕು. ಇಷ್ಟು ಬೇಗ ಬೆಳಕಾಗೋಯ್ತು ಗೈಸ್ ಆಲ್ರೆಡಿ. ಜೊತೆ ಈಗ ಮುಖ್ಯಶ್ರೀ ಅಂದ ಅಲ್ಲೋಡಲ್ಲಿ ತಾತ ಗೈಸ್ ಇನ್ನೊಬ್ರು ಆ್ಯಡ್ ಆದರು. ಇವಾಗ ಫುಲ್ ಆಯ್ತು, ಇವಾಗ ಹೊರಡ್ತೀವಿ ಮೈಸೂರಿಗೆ. ಹೂವು ಆಮೇಲೆ ಮುಟ್ಕೊಳ್ಳೋಣ. ಇವಾಗ ಇಕ್ಕಿದ್ರೆ ಎಲ್ಲ ಮಸ್ಕೋಯ್ತೈತಲ್ಲಿ. ನಮ್ಮ ಮಮ್ಮಿ ಡ್ಯಾಡಿದು ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಮಮ್ಮಿ. ಥ್ಯಾಂಕ್ ಯು. ಪಾರ್ಟಿಯಲ್ಲಿ ಕೇಳ್ತಾರ ನೋಡಿ ಮಮ್ಮಿ. ಅಲ್ಲ ಮತ್ತೆ ಪಲಾವ್ ಕೊಡ್ಸ್ಬಿಡು ಮಮ್ಮಿ ಸಾಕು. ಇವತ್ತಲ್ಲೇ ಊರ ಹಬ್ಬಕ್ಕೆ ಅಲ್ಲ ದೇವ್ರು ಮಾಡ್ತಾರ. ಏನು ಸಮಾಚಾರ? ಆರ್ನ ಸುರಭೀಷ್ ಎಲ್ಲಿಗೆ ನಿಲ್ಸಿದ್ದೀವಿ ನಾವೀಗ? ಏನು ಮಾಡಕ್ಕೆ ನಿಲ್ಸಿದ್ದೀವಿ? ಊಟ ಮಾಡಕ್ಕ, ತಿಂಡಿ ತಿನ್ನಕ್ಕೆ, ಇಡ್ಲಿ ತಿನ್ನಕ್ಕೆ, ಬಿರ್ದಿ ಇಡ್ಲಿ. ಹಾಂ, ನೀರ ಟೆಂಪಲ್ ಬಂತು. ಒಂದು ರೌಂಡ್ ನಿದ್ದೆ ಹೊಡೆದೆ ನಾನಂತೂ. ಯಾರು ನಿದ್ದೆ ಹೊಡೆದ್ರ? ನಾನೇ ಫಸ್ಟ್ ನಿದ್ದೆ ಹೊಡೆದೆ. ನಮ್ಮಿನೂ ನಿದ್ದೆ ಹೊಡಿತಿ. ತಾಟಿ ಒಂದೇ ಎದ್ದಿರೋದು. ಅವ್ರು ಎದ್ದಿರ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಈ ಪಿಳ್ಳೆನ ನಮಗೂ ನಿದ್ದೆ ಬರ್ತಾ ಇದ್ರು ಸೌಂಡ್ ಕೇಳಿಸ್ತಾನೆ ಇರ್ತದೆ. ಅವ್ಳು ಮಾತಾಡೋದು, ಸಾಂಗ್ ಇದು ಬರ್ತಾ ಇರೋದೆಲ್ಲ ಸೌಂಡ್ ಕೇಳಿಸ್ತಾ ಇತ್ತು. ಚಾಮುಂಡಿ ಬೆಟ್ಟ ಹತ್ತುತ್ತಾ ಇದೆ ಗಾಡಿ. ಸಡನ್ನಾಗಿ ಎಲ್ಲ ನಿಂತ್ಕೊಂಡ್ಬಿಟ್ಟು ಹಂಗೆ ಫಾಸ್ಟ್ ಹೋಗಿದ್ರೆ ಎಲ್ಲರೂ ಒಂದೊಂದು ಚೂರು ಟಚ್ ಮಾಡ್ಕೊಂಡಿರೋರು. ಜಸ್ಟ್ ಮಿಸ್ ಆಯ್ತು. ಏನು ಝೂ ಅಲ್ಲಿ ಲಯನ್ ಐತೆ, ಆಮೇಲೆ ಇನ್ನೇನೈತೆ ಬೆಟ್ಟ. ಆಮೇಲೆ ಈಗ ಹೋಯ್ತಿರೋದು ನಾವು ಮಾಮಿಗೆ.
ಫಸ್ಟ್ ಮಾಮಿ ದೇವಸ್ಥಾನ, ಸೆಕೆಂಡ್ ಝೂ. ಓಕೆ 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 ಮಗಳೇ, ಓಕೆ ಓಕೆ. ಬಿಸಿಲುಗೆ ಅಂತ ಸೈಡ್ ನಾನು ವೇಲ್ನೆ ಹಾಕ್ತೀನಿ, ಅಷ್ಟು ಬಿಸಿಲು ಹೊಡಿತೈತೆ. ಫೈನಲಿ ಬಂದ್ವಿ. ದೇವಸ್ಥಾನ ಹತ್ರ ರೀಚ್ ಆದ್ವಿ ಗೈಸ್. ಸಿಕ್ಕಾಪಟ್ಟೆ ಜನ ಅವರೇ. ಅದು ಹೆಂಗೆ ದರ್ಶನ ಆಗುತ್ತೋ ಗೊತ್ತಿಲ್ಲ, ಹೆವಿ ಕ್ರೌಡ್. ಆರ್ನಾ ಟ್ರೈ ಮಾಡು. ಈ ಪಟ್ಟಿ ರಶ್ಯು ನನ್ನ ಜೀವನದಲ್ಲೇ ನೋಡಿಲ್ಲ. ಇಷ್ಟು ಜನ ಮೈಸೂರಿಗೆ ಬಂದರು, ಆ ಕಡೆ ಜನ ನೋಡಿ ಕ್ಯೂನಲ್ಲಿ ಕೂರ್ತೀನಿ. ನಮ್ಮ ಸ್ಥಿತಿ ಲೈನಲ್ಲಿ ಕೂತಿದ್ದೀವಿ, 2 ಅವರ್ ಆಯಿತು ಅಲ್ಲ. ಈ ಸಿನಿಮಾ ಬೊಬ್ಬಲ್ ಊದ್ಬಿಡ್ತು ಇಲ್ಲಿ. ಹಾಯ್ ಗೈಸ್, ಮುಗೀತು ದರ್ಶನ ಎಲ್ಲ. ಆಫ್ಟರ್ 3 ಅವರ್ಸ್ ಆದಮೇಲೆ ಹಂಗೆ 200 ತಗೊಂಡು ಪೇ ಮಾಡಿದ್ರು 3 ಅವರ್ಸ್ ಆಯಿತು. ಫುಲ್ ಲೇಟ್ ಆಯಿತು. ಈಗಾಗಲೇ 12:20 ಆಯಿತು ಟೈಮ್. ಬೆಳಗ್ಗೆ 9 ಗಂಟೆ ಕ್ಯೂನಲ್ಲಿ ನಿಂತಿರೋ ದರ್ಶನಕ್ಕೆ. ನನ್ನ ಮಗಳು ಹೇಳ್ಕೊಂಡು ಬಿಡ್ತಾಯಿಲ್ಲ, ಬಬ್ಬಲ್ನ ಒಂದು ಕೊಡಿಸಿದ್ರೆ ಇನ್ನೊಂದು ಕಲರ್. ನಾವೀಗ ಹನುಮಂತ ಪಲಾವ್ ಫುಲ್ ರಶ್ಶು. ಫೇಮಸ್ ಹನುಮಂತ ಪಲಾವ್ ಮೈಸೂರು. ಕ್ಯೂ ನಿಂತ್ಕೊಂಡು ಬಂದಿರೋದು. ಕ್ಯೂ ನಿಂತ್ಕೊಂಡು ವೆಯ್ಟಿಂಗ್ ಮಾಡ್ತಾಯಿದ್ವಿ. ಎಲ್ಲ ನೀಟಾಗಿ ಬರೆಸ್ಬಿಟ್ಟವ್ರೆ. ಬೇಬಿ ಕ್ರೌಡ್ ಇವತ್ತು ಏನೋ ಎಲ್ಲ ಕಡೆ ಕ್ಯೂ ಕ್ಯೂ. ದೇವಸ್ಥಾನ ಅಂತೂ ಭಾರಿ ಬಲ್ಲ, ಅಷ್ಟು ರಶ್. ನಾನು ಫಸ್ಟ್ ಟೈಮ್ ಹೋಗಿರೋದು. ನಿನ್ನೆ ಅಂಬಾಸ್ ಐತೆ, ಇವತ್ತಿಗೂ ಮಧ್ಯಾಹ್ನದವರೆಗೂ ಐತಲ್ಲ, ಅದಕ್ಕೋಸ್ಕರ ನಾನು ಅಲ್ಲ ಅವ್ರನ್ನ ತೋರಿಸ್ಬಿಟ್ಟು ನಮ್ಮ ಪಲಾವ್ ಇದ್ದಾರೆ. ಊಟ ಮಾಡ್ಕೊಂಬಂದ ಗೈಸ್. ಒಂದು ಪ್ಲೇಟ್ ಹೆಂಗಿತ್ತು ಅಂದರೆ ಇಬ್ಬರು ತಿನ್ಬೋದಿತ್ತು ಅಲ್ವಾ ಟಿ? ಸರಿಯಾಗಿ ಕೊಟ್ಟಿದ್ರು. ಅದೇ ಪುಣ್ಯಕ್ಕೆ ಅವ್ರು ಹೇಳಿದ್ರು 3 ತಗೊಳ್ಳಿ ಸಾಕು, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು. ಅವ್ರು ಹೇಳ್ದಂಗೆ ಇನ್ನೊಂದು ಸ್ವಲ್ಪ ಪಾರ್ಸಲ್ ಆರ್ನಂಗೆ ಅದರಲ್ಲಿ ಎಲ್ಲ ಓಂಕಾಳಾಗಿತ್ತಾ ಇದ್ದೀವಿ. ಸೌಂಡೇ ಗೊತ್ತಾಗ್ತಿಲ್ಲ, ಹೆವಿ ಸೌಂಡು, ಯಾರನ್ನ ಸೌಂಡೇ ಗೊತ್ತಾಯ್ತೆ ನಾವು. ರಂಗನತಿಟ್ಟು ಪಕ್ಷಿದ ಬಂದಿದ್ದೀವಿ ಗೈಸ್. ಇಲ್ಲೈತೆ ನೋಡಿ ಎಷ್ಟೊಂದು ಅಲ್ಲಿ ಹಾರಾಡ್ತವೆ ಗಿಡದ ಮರದ ಮೇಲೆ ಎಷ್ಟೊಂದು ಕೂತ್ಕೊಂಡಿವೆ. ಬೋಟ್ಸ್ಗಳೆಲ್ಲ ಕೂತಿದ್ದು ಎಲ್ಲ ನೋಡಲ್ಲಿ ಎಷ್ಟೊಂದು ಕೂತ್ಕೊಂಡಿವೆ. ಇಲ್ಲಿ ಈ ಪಾಯಿಂಟಲ್ಲಿ ಕೂತಿವೆ, ನಮಗೆ ಕಾಣಿಸ್ತೇವೆ. ಇದು ಪಾಯಿಂಟಲ್ಲಿದೆ. ಬೋಟಿಂಗ್ ಹೋಗ್ತೀರಾ? ನೆಕ್ಸ್ಟ್ ಟೈಮ್ ಬಂದಾಗ ಇದಕ್ಕೊಂದು 2 ದಿನ ರಜೆ ಹಾಕ್ಬೇಕು. ಪ್ರಕೃತಿ ಚೆನ್ನಾಗೈತೆ, ನೇಚರ್ ಅಲ್ಲ. ಪಕ್ಷಿಗಳಿಗೆ ಇದೇ ಥರ ಇರಬೇಕು, ಫುಲ್ ನೇಚರ್. ಬಿಟ್ಟರೆ ಕೆಳಗಡೆ ಪಾತಾಳನೆ. ಎಷ್ಟೊಂದು ಕೂತವಲ್ಲ. ಏನು ಬಡದು ಹಂಗೆ ಕಾಣಿಸ್ತೇವೆ, ಗೊತ್ತಿಲ್ಲ. ನೀಟಾಗಿ ಕೂತ ಫುಲ್ಲು ಮರ ತುಂಬ.
ನೀರು ಮೇಲೆ ಇರೋದೇ ಕಮ್ಮಿ, ಒಂದೇ ಒಂದು ಕೂತೈತೆ. ಅಜ್ಜಿ ಬಾಟ್ಲ್ ಕೊಡು. ಗೈಸ್ ಎಷ್ಟು ಚೆನ್ನಾಗಿದೆ ಪಾರ್ಕ್ ಅಂದರೆ ಸಕ್ಕತ್ತಾಗಿದೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ರಂಗನತಿಟ್ಟೆಗೆ. ಬಟ್ ವಾಶ್ರೂಮ್ ಮಾತ್ರ ಡಬ್ಬ ಥರ ಇದೆ. ಇಷ್ಟು ನೀಟಾಗಿ ಮೇಂಟೈನ್ ಮಾಡಿರೋ ಪಾರ್ಕ್ ಮುಂದೆ ಅದಂತೂ ಡರ್ಟಿ. ಸೀರಿಯಸ್ಲಿ ಸಕ್ಕತ್ತಾಗಿದೆ. ನಾನು ಫಸ್ಟ್ ಟೈಮ್ ನೋಡಿರೋದಕ್ಕೂ ಯಾರಾದರೂ ಪೀಸ್ಫುಲ್ ಆಗಿರಬೇಕು ಅಂದರೆ ಬರ್ಬೋದು. ಮ್ಯಾಂಗೋ ಐಸ್ ಕ್ರೀಮ್ ತಿನ್ನೋಕೆ ಹೊರಟಿದ್ದೀವಿ. ಆಮೇಲೆ ಗೈಸ್ ವಿಡಿಯೋ ಏನು ಮಾಡೋದಕ್ಕೆ ಆಗಿರಲಿಲ್ಲ. ಮೈಸೂರಿಗೆ ಹೋಗಿ ಝೂಗೆ ಹೋಗೋಕ್ಕಾಗಲಿಲ್ಲ. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು. ನಾವು ದೇವಸ್ಥಾನನೇ ಟೆಂಪಲ್ ಹೇಳಿದ್ವಲ್ಲ, ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು. ಝೂನಲ್ಲಂತೂ ಫುಲ್ ಟ್ರಾಫಿಕ್ಕೇ ಆಗಿಬಿಟ್ಟಿತ್ತು ಆ ರೋಡೇನೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಇವತ್ತು ಬೇಡ, ಇನ್ನೊಂದು ಸಲ ಕರ್ಕೊಬರೋಣ ಅಂತ. ಲಾಸ್ಟ್ 2 ಟೈಮ್ಸಿಂದನೂ ಒಳ್ಳೆ ಮೈಸೂರು ಕರ್ಕೊಳೋದ್ರಿಂದ ಝೂದು ಇದೇ ಪ್ರಾಬ್ಲಮ್. ಲಾಸ್ಟ್ ಟೈಮ್ ಗುರುವಾರ ಹೋಗಿದ್ವಿ, ಗುರುವಾರ ರಜಾ ಅಂತ ವಾಪಸ್ ಬಂದ್ವಿ. ಸಂಡೇ ಹೋದರೆ ಫುಲ್ ಕ್ರೌಡು, ಸಿಕ್ಕಾಬಟ್ಟೆ ಜನ ಇದ್ರಿ ಈ ಸಲ ಮಾತ್ರ. ಸೊ ಅದಕ್ಕೆ ಯಾವಾಗಾದರೂ ಮತ್ತೆ ಹೋಗ್ತಾ ಇರ್ತೀವಲ್ಲ ಊರಿಗೆ ಅಲ್ಲಿ ಇಲ್ಲಿ ಆದ್ರೂ, ಸೊ ಅವಾಗ ಹೋದಾಗ ಯಾವಾಗಾದರೂ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಝೂ ಕ್ಯಾನ್ಸಲ್ ಮಾಡಿ ರಂಗನತಿಟ್ಟೆಗೆ ಹೋಗಿದ್ದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಏನಾದರೂ ಇತ್ತು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.